ಗಬ್ಬು ನಾರುತ್ತಿರುವ ನಗರಸಭೆ ಶೌಚಾಲಯ. ಸೇದಿ ಬಿಸಾಡಿರುವ ಸಿಗರೆಟ್ ಮತ್ತು ಬೀಡಿ ತುಂಡುಗಳು, ಕುಡಿದು ಬಿಸಾಡಿರುವ ಬಾಟಲಿಗಳು, ಪಾಚಿ ಕಟ್ಟಿರುವ ನೆಲಹಾಸು, ಮೂಗಿಗೆ ಬಡಿಯುವ ದುರ್ವಾಸನೆ, ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಚಿಕ್ಕಮಗಳೂರು ನಗರದ ನಗರಸಭೆಯ ಒಳಭಾಗದಲ್ಲಿರುವ ಸಾರ್ವಜನಿಕ ಶೌಚಾಲಯದಲ್ಲಿ. ಚಿಕ್ಕಮಗಳೂರು ನಗರಸಭೆಗೆ ಸಾರ್ವಜನಿಕರು ನಿತ್ಯ ಕೆಲಸ ಕಾರ್ಯಗಳಿಗೆ ಬರುತ್ತಾರೆ. ಇಲ್ಲಿಗೆ ಬರುವವರಿಗೆ ಅನುಕೂಲವಾಗಲೆಂದು ಮಹಿಳೆಯರಿಗೆ ಹಾಗೂ ಪುರುಷರಿಗೆ ಪ್ರತ್ಯೇಕ ಶೌಚಾಲಯ ನಿರ್ಮಿಸಲಾಗಿದೆ. ಆದರೆ ಅದು ನಿರ್ವಹಣೆಯ ಕೊರತೆಯಿಂದ ಗಬ್ಬು ನಾರುತ್ತಿದೆ. ಈ ಶೌಚಾಲಯದ ಒಳಗೆ ಕಾಲಿಟ್ಟರೆ ಮೂಗಿಗೆ ಗಬ್ಬುನಾತ ಬಡಿಯುತ್ತದೆ, ನೆಲಹಾಸು ಪಾಚಿ ಕಟ್ಟಿದೆ. ಶೌಚಾಲಯಕ್ಕೆ ಬರುವವರು ಬೀಡಿಯನ್ನು ಸೇದಿ ಅಲ್ಲೇ ಬಿಸಾಡಿ ಹೋಗುತ್ತಿರುವುದರಿಂದ ಅಶುಚಿತ್ವ ಎದ್ದು ಕಾಣುತ್ತಿದೆ. ಶೌಚಾಲಯ ಕೊಠಡಿಗಳನ್ನಂತೂ ಕೇಳುವ ಹಾಗೆ ಇಲ್ಲ. ಸ್ವಚ್ಛ ಮಾಡಿ ಹಲವಾರು ತಿಂಗಳೇ ಕಳೆದಿವೆ. ಒಳಗೆ ಹೋಗುವುದಾದರೂ ಹೇಗೆ ಎಂಬುದೇ ಸಮಸ್ಯೆ. ಅಷ್ಟರ ಮಟ್ಟಿಗೆ ಶೌಚಾಲಯದಲ್ಲಿ ಅಶುಚಿತ್ವ ತಾಂಡವವಾಡುತ್ತಿದೆ ಎಂದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದರು. ಇವತ್ತು ನಮ್ಮ ಚಿಕ್ಕಮಗಳೂರು ನಗರಸಭೆಯಲ್ಲಿ ಹಿಂದ್ಗಡೆ ಇರ್ತಕ್ಕಂಥ ಏನು ಇವತ್ತು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಏನು ಸಪ್ರೇಟ್ ಶೌಚಾಲಯ ಮಾಡಿದ್ದೀರಾ, ಇವತ್ತು ನೋಡಿ ನೀವು ಹೋಗ್ಬಿಟ್ಟು ಇವತ್ತು ಸಾವಿರಾರು ಜನ ಇವತ್ತು ನಗರಸಭೆಗೆ ಸಾರ್ವಜನಿಕರು ಹೋಗ್ತಿರ್ತಾರೆ. ಆದರೆ ಶೌಚಾಲಯ ಕರ್ಮಕಾಂಡ ನೋಡ್ಬಿಟ್ರೆ ಇವತ್ತು ನಮಗೆ ತಲೆ ಕೆಟ್ಟೋಗುತ್ತೆ. ಅಲ್ಲಿ ನೀರಿನ ಸೌಕರ್ಯ ಇಲ್ಲ. ಮತ್ತು ಮಹಿಳೆಯರಿರ್ಬೋದು, ಮಕ್ಕಳಿರ್ಬೋದು, ಪ್ರತಿಯೊಂದಕ್ಕೂ ಬರ್ತ್ ಸರ್ಟಿಫಿಕೇಟು, ಕಂದಾಯ ಕಟ್ಟಲಿಕ್ಕೆ ಪ್ರತಿಯೊಂದು ಮನೆ ಕೆಲಸಕ್ಕೆಲ್ಲ ಹೋಗ್ತಿರ್ತಾರೆ. ಆದರೆ ಅಲ್ಲಿ ಒಂದು ಇಡೀ ನಗರಸಭೆ ಈ ಸಿಬ್ಬಂದಿ ಇರ್ಬೋದು, ನಗರಸಭೆ ಎಲ್ಲ ಇದಿರ್ಬೋದು, ಅಲ್ಲಿ ಶೌಚಾಲಯ ಯೂಸ್ ಮಾಡ್ತಾರೆ. ಇಡೀ 35 ವಾರ್ಡಿಂದು ನಗರಸಭೆ ಶುದ್ಧಿ ಮಾಡ್ತಾರೆ. ಆದರೆ ನಗರಸಭೆ ಹಿಂಭಾಗದಲ್ಲೇ ಆ ಕಚೇರಿಯಲ್ಲೇ ಶೌಚಾಲಯ ಸರಿ ಇಟ್ಕೊಂಡಿಲ್ಲ ಅಂತಂದ್ರೆ ಈಗ ಯಾರು ಕೇಳೋದು? ಶೌಚಾಲಯ ಕಟ್ಟಡದ ಸುತ್ತಲೂ ಗಿಡ ಗಂಟೆಗಳು ಬೆಳೆದು ಶೌಚಾಲಯದಲ್ಲಿ ಅನೈರ್ಮಲ್ಯ ನೆಲೆಸುವಂತೆ ಮಾಡಿದೆ. ಶೌಚಾಲಯ ಸ್ವಚ್ಛತೆ ಕಾಣದಿರುವುದರಿಂದ ನಗರಸಭೆಯ ಹಿಂದಿನ ಸ್ಥಳ ಬಯಲು ಮೂತ್ರಾಲಯವಾಗಿದೆ. ಆದ್ದರಿಂದ ಈ ಕೂಡಲೇ ನಗರಸಭೆ ಈ ಶೌಚಾಲಯದ ನಿರ್ವಹಣೆ ಹೊತ್ತು ದಿನಂಪ್ರತಿ ಸ್ವಚ್ಛತೆ ಮಾಡಿ ಸಾರ್ವಜನಿಕರಿಗೆ ನೀಡಬೇಕು ಎಂಬುದು ಭೂಮಿಕಾ ಟಿವಿಯ ಆಶಯವಾಗಿದೆ.